ಹಾಯ್ ಹೆಲೋ ಎವ್ರಿಬಡಿ, ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ವಿದ್ಯಾರ್ಥಿಗಳೇ, ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ, ಸರ್ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಬರ್ರಿ ಅಂತ. ಎಸ್, ಡೆಫಿನೆಟ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ತೊಗೊಂಡ್ ಬರ್ತಾ ಇದ್ದೀನಿ. ಈಗ ಸದ್ಯಕ್ಕೆ 10 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಥವಾ ಆ ಕ್ವಶನ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತೇಳಿ ಇವತ್ತಿನ ಕ್ಲಾಸ್ ನಲ್ಲಿ ನೋಡುವ. ಎನ್ಯುವಲ್ ಎಕ್ಸಾಮ್ ಬರೋ ತನಕ ಹೋಲ್ ಅಂಡ್ ಸೋಲ್ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಕವರ್ ಮಾಡ್ತಾ ಇದ್ದೀನಿ. ಆಮೇಲೆ ಮತ್ತೊಂದು, ಐ ಆಮ್ ಫ್ರಮ್ ಆಕ್ಚುಲಿ ಕಾಮರ್ಸ್ ಬ್ಯಾಕ್ಗ್ರೌಂಡ್, ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡಿ ನಾನು ಸಬ್ಜೆಕ್ಟ್ಸ್ ಇದೆ. ಬಟ್ ಎಕನಾಮಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ನನಗೆ ಇಂಟ್ರೆಸ್ಟ್ ಇರೋದ್ರಿಂದ, ನಾನು ಅದರೊಳಗಡೆ ಆಸಕ್ತಿ ಜಾಸ್ತಿ ತೋರಿಸೋದ್ರಿಂದ ಆ ಸಬ್ಜೆಕ್ಟ್ ಅನ್ನ ಕೂಡ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸ್ಟ್ಯಾಟಿಸ್ಟಿಕ್ಸ್ 10 ಮಾರ್ಕ್ಸ್ ಕ್ವಶನ್ ಯಾವ್ದು ಬರ್ತದೋ, ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ನಲ್ಲಿ ನೋಡೋಣ. ಸೊ ಫಸ್ಟ್ ಚಾಪ್ಟರ್ ನಂಬರ್ 1 ಇಂದ ನಿಮಗೆ ಒಂದು ಕ್ವಶನ್ ಬರ್ತದೆ, 10 ಮಾರ್ಕ್ಸ್ ಕ್ವಶನ್. ಅದು ಯಾವ್ದಾಗಿರ್ತದಪ್ಪ ಅಂದ್ರೆ ಗ್ರಾಸ್ ರೀಪ್ರೊಡಕ್ಷನ್ ರೇಟ್ ಮತ್ತು ನೆಟ್ ರೀಪ್ರೊಡಕ್ಷನ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಮತ್ತೊಂದು ಕ್ವಶನ್ ಅದ, ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ಸ್ ಅಂತ ಕರೀತಾರೆ. ಸೊ ಈ 2 ಕ್ವಶನ್ಗಳು ಎಕ್ಸಾಮ್ಗೆ ಬರೋದು. ಎರಡರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಬರ್ತದ, ಇಲ್ಲ ಅಂದ್ರೆ ಡಿವೈಡ್ ಮಾಡ್ತಾರೆ 10 ಮಾರ್ಕ್ಸ್ಗೆ. ಅದ್ರೊಳಗೆ ಎ ಅಂತ ಕೊಟ್ಟು GRR ಕಂಡಿಡಿ ಅಂತ ಹೇಳ್ತಾರೆ, ಬಿ ಅಂತ ಕೊಟ್ಟು ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ಸ್ ಅನ್ನ ಕಂಡಿಡಿರಿ ಅಂತ ಹೇಳ್ತಾರೆ. ಹಾಗಾಗಿ ಎರಡೂ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತೆ GRR ಫೈಂಡ್ ಮಾಡ್ತಾ ಇದೀರ ಅಂದ್ರೆ NRR ನೆಟ್ ರಿಪ್ರೊಡಕ್ಷನ್ ರೇಟ್ ಫೈಂಡ್ ಮಾಡೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಜಸ್ಟ್ ವೆರಿ ವೆರಿ ಸಿಂಪಲ್. GRR ಫಾರ್ಮುಲಾ ಬರ್ತದ, ಕ್ಲಾಸ್ ಇಂಟರ್ವಲ್ ಇಂಟು ವುಮೆನ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್. NRR ಫಾರ್ಮುಲಾ ಬರ್ತದ್ರಿ, ಕ್ಲಾಸ್ ಇಂಟರ್ವಲ್ ಇಂಟು ಇಲ್ಲಿ ಸಮೇಶನ್ ಹಾಕ್ಬೇಕು. ಓಕೆ, ಸಮೇಶನ್ ವುಮೆನ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್, ಸಮೇಶನ್ WSFR ಇಂಟು ಎಸ್ ಅಂದ್ರೆ ಸರ್ವೈವಲ್ ರೇಷಿಯೋ ಅಥವಾ ಸರ್ವೈವಲ್ ರೇಟ್ ಕ್ವಶನ್ ನಾಗ ಇರ್ತದ. ಸೊ GRR ಮತ್ತು NRR ಪ್ರಾಬ್ಲಮ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಸಿಂಪಲ್ ಈಸಿ ಟೆಕ್ನಿಕ್ಸ್ ಗಳಲ್ಲಿ ಈ ಕ್ಲಾಸ್ ನಲ್ಲಿ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ಸ್ ಮತ್ತೊಂದು ಸೆಷನ್ ಅನ್ನು ತಗೊಂಡು ಬರ್ತೀನಿ. ಸೊ 10 ಮಾರ್ಕ್ಸ್ 3 ಕ್ವಶನ್ಸ್ಗಳು, 10 ಮಾರ್ಕ್ಸ್ 3 ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಗೆ ಬರ್ತಾವ. ನೀವು 2 ಆನ್ಸರ್ ಮಾಡಬೇಕು. ಸೊ 2 ಆನ್ಸರ್ ಮಾಡಿದ್ರೆ ಇಲ್ಲೇ ನಿಮಗೆ 20 ಮಾರ್ಕ್ಸ್ ಬಿದ್ದು ಬಿಡ್ತದೆ. ಇನ್ನೊಂದು 5-6 ಮಾರ್ಕ್ಸ್ ತಗೊಂಡ್ರೆ ಪಾಸ್. ಸೊ ಹಾಗಾಗಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೂಡ ನಾನು ಕವರ್ ಮಾಡ್ತೀನಿ. ಸೊ ಲಾಸ್ಟ್ ತನಕ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರೆಲ್ಲ ವಾಟ್ಸ್ಆಪ್ ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳಿಗೆ, ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ 2025-26 ಸೆಕೆಂಡ್ PUC ಮಾಡೆಲ್ ಕ್ವಶನ್ ಪೇಪರ್ 1. ಸೊ ಮೊದಲನೇ ಮಾಡೆಲ್ ಕ್ವಶನ್ ಪೇಪರ್ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್. ಸೊ ಮೊದಲನೇ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿರುವಂತಹ 10 ಮಾರ್ಕ್ಸ್ ಕ್ಯಾಟಗರಿ ಕ್ವಶನ್ಸ್ಗೆ ಬರ್ತೀನಿ. 10 ಮಾರ್ಕ್ಸ್ನ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, 2 ಬರೀಬೇಕಾಗ್ತದೆ. ಸೊ ಹಾಗಾಗಿ ಒಂದಂತರೂ ಬಹಳ ಈಸಿ ಇದೆ, ಗ್ರಾಸ್ ರಿಪ್ರೊಡಕ್ಷನ್ ಮತ್ತು ನೆಟ್ ರಿಪ್ರೊಡಕ್ಷನ್ ರೇಟ್ ಅನ್ನ ಯಾವ ರೀತಿ ಫೈಂಡ್ ಮಾಡಬೇಕು. ಕೆಲವೊಂದ್ಸಲ ಗ್ರಾಸ್ ರಿಪ್ರೊಡಕ್ಷನ್ ಮಾತ್ರ ಕೊಡ್ತಾರೆ, ಅವಾಗ ಇನ್ನಷ್ಟು ಈಸಿ ಆಗ್ತದೆ. ನೆಟ್ ರಿಪ್ರೊಡಕ್ಷನ್ ರೇಟ್ ಕೊಟ್ಟರು ಏನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಬೋತ್ ಒಂದೇ ಕಾಲಮ್ ಎಕ್ಸ್ಟ್ರಾ ಆಗೋದ್ರಿಂದ ಯು ಕ್ಯಾನ್ ನೆಟ್ ರಿಪ್ರೊಡಕ್ಷನ್ ರೇಟ್ ಅನ್ನ ಕೂಡ ಯು ಕ್ಯಾನ್ ಸಾಲ್ವ್ ಈಸಿಲಿ. ಓಕೆ, ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು. ಆಮೇಲೆ ಮತ್ತೊಂದು ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ಸ್ ಅಂತ ಬರ್ತದೆ, ಅದನ್ನು ಕೂಡ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡುವ. ಇವು 2 ಕ್ಯಾಟಗರಿ ಬಿಟ್ಟರೆ ಮತ್ತೆ ಯಾವುದು ಬರೋದಿಲ್ಲ. 2 ವೆರಿ ವೆರಿ ಸಿಂಪಲ್ ಅಂಡ್ ಈಸಿ. ಸೊ ನಾವೇನ್ ಮಾಡಬೇಕು, ಫಸ್ಟ್ ಇದೇ ಕ್ವಶನ್ ಅನ್ನ ಟೇಬಲ್ಗಳಲ್ಲಿ, ನಮ್ಮ ಕಾಲಮ್ಗಳಲ್ಲಿ, ಆನ್ಸರ್ ಶೀಟ್ಗಳಲ್ಲಿ ಹಾಕೊಳ್ಬೇಕು. ಸೊ ಈ ರೀತಿ ನಾನು ಇಲ್ಲಿ ಹಲವಾರು ಕಾಲಮ್ಸ್ ಗಳನ್ನ ಮಾಡಿದ್ದೀನಿ. ಮ್ಯಾಗ ನಾನು ಹೆಡಿಂಗ್ ಕೂಡ ಹಾಕೊಳ್ತೀನಿ, ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ reproduction rate and net reproduction rate, that is GRR and NRR. So first column will be age group, that is in years. ಏನ್ ಕ್ವಶನ್ ದಲ್ಲಿ ಬರೆದಿದ್ದಾರೆ ಸೇಮ್ ಡಿಟ್ಟು ಅದನ್ನೇ ಬರಿತಾ ಇದ್ದೀನಿ ನಾನು ಕೂಡ. ಆಮೇಲೆ 2ನೇ ಕಾಲಮ್ ವಿಲ್ ಬಿ ಫಿಮೇಲ್ ಪಾಪ್ಯುಲೇಷನ್. ಆಮೇಲೆ 3ನೇ ಕಾಲಮ್ ವಿಲ್ ಬಿ ಫಿಮೇಲ್ ಬರ್ತ್ಸ್. ಆಮೇಲೆ 4ನೇ ಕಾಲಮ್ ವಿಲ್ ಬಿ ಸರ್ವೈವಲ್ ರೇಷಿಯೋ. ಈ 4 ಕಾಲಮ್ಗಳು ಯಥಾ ಪ್ರಕಾರ ನಿಮ್ಮ ಕ್ವಶನ್ ಪೇಪರ್ದಲ್ಲಿನೇ ಇದೆ, 1 2 3 4. ಸೊ ಅವೇ 4 ಕಾಲಮ್ ಅನ್ನ ನಾನು ಹಾಕ್ತಾ ಇದ್ದೀನಿ. ಸೊ ಅದೇ ಇನ್ಫಾರ್ಮೇಶನ್ ಅನ್ನ ಬರ್ಕೊಂತ ಹೋಗೋದು. ಈಗ 15 to 19, 20 to 24, 25 to 29, 30 to 34, 35 to 39, 40 to 44 and 45 to 49. ಓಕೆ, ಆಮೇಲೆ ಇವೆ ಅಮೌಂಟ್ಸ್ ಗಳನ್ನ ಬರ್ಕೊಂತ ಹೋಗೋನು. 2000, 3000, 5,000 rupees, sorry rupees alla, 6,000,
4,000, 3,500, 2,500. This is female population. ಆಮೇಲೆ female births 24, 204, 400, 336, 120, 70 and 15. So these are female births. ಆಮೇಲೆ survival ratio 0.9, 0.9, 0.9, 0.8, 0.8, 0.7 and 0.7. ಸೊ ಈ ರೀತಿ ನೀವು ಅದೇ ಸೇಮ್ ಕ್ವಶನ್ ಅನ್ನ ಈ ರೀತಿ ಮಾಡ್ಕೊಂಡ್ಬಿಡ್ಬೇಕು. ಸೇಮ್ ಡಿಟ್ಟೋ ಕ್ವಶನ್ ಅನ್ನೇ ಬರಿತಾ ಇದ್ದೀನಿ. ಈಗ ನಾವಿಲ್ಲಿ ಏನ್ ಫೈಂಡ್ ಮಾಡಬೇಕು, WSFR ಅಂತ ಕರಿತೀವಿ, ಅಂದ್ರೆ ವುಮೆನ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್ ಅನ್ನ ಕರಿತೀವಿ. ಇದನ್ನ ನೀವು ಮಾಡಬೇಕಾದ್ರೆ ಫಿಮೇಲ್ ಬರ್ತ್ಸ್ ಡಿವೈಡೆಡ್ ಬೈ ಫಿಮೇಲ್ ಪಾಪ್ಯುಲೇಷನ್ ಇಂಟು 1000 ಈ ರೀತಿ ಮಾಡಬೇಕು. ಫಿಮೇಲ್ ಬರ್ತ್ಸ್ ಅಂದ್ರೆ ಈ ಕಾಲಮ್ ಡಿವೈಡೆಡ್ ಬೈ ಫಿಮೇಲ್ ಪಾಪ್ಯುಲೇಷನ್, ಕಾಲಮ್ ನಂಬರ್ 3 ಡಿವೈಡೆಡ್ ಬೈ ಕಾಲಮ್ ನಂಬರ್ 2 ಇಂಟು 1000. ಇದಕ್ಕೆ ಕೂಡ ಹೆಡ್ಡಿಂಗ್ನು ಹಾಕ್ಬೋದು ನೀವು. ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3, 4, 5 and 6. ಸೊ ಇದು ಹೇಳ್ತಾ ಇದೆ 3 ಮತ್ತು ಡಿವೈಡೆಡ್ ಬೈ 2 ಇಂಟು 1000, ಬರ್ತ್ಸ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000. ಸೊ ನೋಡ್ಕೊಂತ ಹೋಗೋನು, ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗುವ. ಫಿಮೇಲ್ ಬರ್ತ್ಸ್ ಇರೋದು 24 ಡಿವೈಡೆಡ್ ಬೈ ಫಿಮೇಲ್ ಪಾಪ್ಯುಲೇಷನ್ ಇರೋದು 2000. ಸೊ ಡಿವೈಡ್ ಬೈ 2000 ಇಂಟು 1000, 12 ಆನ್ಸರ್ ಬರ್ತದೆ. ಅದಾದ ನಂತರ 204 ಡಿವೈಡೆಡ್ ಬೈ 3000 ಇಂಟು 1000, 68 ಬರ್ತದೆ. ಈ ರೀತಿ ನಾವು ಬರ್ಕೋಂತ ಹೋಗ್ಬೇಕ್ರಿ. ಯಾವುದು WSFR, ವುಮೆನ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್, ಬರ್ತ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000, 80 ಬರ್ತದೆ. ಅಂಡ್ ನೆಕ್ಸ್ಟ್ 336 divided by 6000 into 1000, answer will be 56. 120 divided by 4000 into 1000, answer will be 30. 70 divided by 3500 into 1000, answer will be 20. ಅದಾದ ನಂತರ 15 divided by 2500 into 1000, answer will be 6. ಓಕೆ, ಸೊ ಈ ರೀತಿ ನಿಮಗೆ WSFR ಸಿಗ್ತದೆ. ಈಗ ಈ ಕಾಲಮ್ ಯಾಕೆ ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ನಾವೇನು ಫೈಂಡ್ ಮಾಡಬೇಕು, ಗ್ರಾಸ್ ರೀಪ್ರೊಡಕ್ಷನ್ ರೇಟ್ ಅನ್ನ ಫೈಂಡ್ ಮಾಡಬೇಕು. ಸೊ ಇಲ್ಲಿ ಕೆಳಗಡೆ ಅದರ ಫಾರ್ಮುಲಾನ ಬರಿತೀನಿ. ಗ್ರಾಸ್ ರೀಪ್ರೊಡಕ್ಷನ್ ರೇಟ್, ಗ್ರಾಸ್ ರೀಪ್ರೊಡಕ್ಷನ್ ರೇಟ್ ದಟ್ ಈಸ್ ಬ್ರಾಕೆಟ್ ನಲ್ಲಿ GRR ಈಕ್ವಲ್ಸ್ ಟು ಕ್ಲಾಸ್ ಇಂಟರ್ವಲ್ ಡಿವೈಡೆಡ್ ಇಂಟು ಸಮೇಷನ್ WSFR. ಅಂದ್ರೆ ಕ್ಲಾಸ್ ಇಂಟರ್ವಲ್ ಅಂದ್ರೆ ಇಲ್ಲಿ ಏನು ಗ್ಯಾಪ್ ಅದ, ಇದು ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ಗೆ ಏನು ಡಿಫರೆನ್ಸ್ ಅದ, 15 ಮತ್ತು 19 ಡಿಫರೆನ್ಸ್ ವಿಲ್ ಬಿ 5. ಅದಕ್ಕೆ ನಾವು 5 ಅಂತ, ದಟ್ ಈಸ್ ಕ್ಲಾಸ್ ಇಂಟರ್ವಲ್ I ಅಂತ ಬರಿತೀವಿ, ಇಂಟು ಸಮೇಷನ್ WSFR. ಅಂದ್ರೆ ಈ WSFR ಏನು ಕಾಲಮ್ ಮಾಡಿದೀವಿ, ಈ ಕಾಲಮ್ ಅನ್ನ ಟೋಟಲ್ ಮಾಡೋದಕ್ಕೆ ನಾವು ಸಮೇಷನ್ ಅಂತ ಕರಿತೀವಿ. ಸೊ ಈ ಕಾಲಮ್ ಅನ್ನ ನಾವು ಟೋಟಲ್ ಮಾಡ್ಬೇಕೀಗ. 12 plus 68 plus 80 plus 56 plus 30 plus 20 plus 6, 272. So 272. So 5 into 272. ಈ ರೀತಿ ಮಾಡಿದಾಗ ನಿಮಗೆ ಏನು ಸಿಗ್ತದೆ, ಗ್ರಾಸ್ ರೀಪ್ರೊಡಕ್ಷನ್ ರೇಟ್ ಸಿಗ್ತದೆ 1360. ಏನಪ್ಪಾ ಅಂದ್ರೆ ಇದು ಪರ್ 1000 ವುಮೆನ್ ಈ ಆನ್ಸರ್. ಸೊ ಹಾಗಾಗಿ ಇದನ್ನು ನಾವು ಡಿವೈಡೆಡ್ ಬೈ 1000 ಮಾಡಬೇಕು. ಡಿವೈಡೆಡ್ ಬೈ 1000 ಮಾಡಿದಾಗ ನಮಗೆ ಸಿಗೋದು 1.36 ಫಿಮೇಲ್ ಬರ್ತ್ಸ್, 1.36. ಇದು ಗ್ರಾಸ್ ರೀಪ್ರೊಡಕ್ಷನ್ ರೇಟ್. ಈಗ ನೆಟ್ ರೀಪ್ರೊಡಕ್ಷನ್ ರೇಟ್ ಬೇಕಾದ್ರೆ ಏನ್ ಮಾಡಬೇಕು, ಅದಕ್ಕೂ ಒಂದು ಫಾರ್ಮುಲಾ ಅದ. ನೆಟ್ ರೀಪ್ರೊಡಕ್ಷನ್ ರೇಟ್ that is ENRR I into summation WSFR into S. S ಅಂದ್ರೆ ಸರ್ವೈವಲ್ ರೇಷಿಯೋ ಅಥವಾ ಸರ್ವೈವಲ್ ರೇಟ್ ಅಂತ ಕೂಡ ಕರಿತೀವಿ. ಜಸ್ಟ್ ಒಂದು ಎಸ್ ಅನ್ನ ಇಲ್ಲಿ ಜಾಸ್ತಿ ಮಾಡ್ಕೋತಾ ಇದೀವಿ ನೆಟ್ ರಿಪ್ರೊಡಕ್ಷನ್ ರೇಟ್ ನಲ್ಲಿ. ಸೊ ಈಗ ಇಲ್ಲಿ ಏನ್ ಕಾಲಮ್ ಬಿಟ್ಟಿದ್ನಿ, ಇದು ನೆಟ್ ರಿಪ್ರೊಡಕ್ಷನ್ ರೇಟ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ WSFR into S ಅಂದ್ರೆ ಇಲ್ಲಿ ಏನ್ WSFR ಆಲ್ರೆಡಿ ಫೈಂಡ್ ಮಾಡಿದ್ರಿ, ಇದ್ರ ಜೊತೆಗೆ ಎಸ್ ಅಂದ್ರೆ ಇದರಿ ಸರ್ವೈವಲ್ ರೇಷಿಯೋ, ಇದನ್ನ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ 5 ಇಂಟು ಕಾಲಮ್ ನಂಬರ್ 4 WSFR ಇಂಟು ಸರ್ವೈವಲ್ ರೇಷಿಯೋ. ಈಗ WSFR SFR ಇಟ್ಟದ 12 ಅದ ಇಂಟು 0.9, ಆನ್ಸರ್ ವಿಲ್ ಬಿ
10.8 ಈ ರೀತಿ ಮಾಡ್ಕೊಂತ ಹೋಗೋದ್ರಿ. ಆಮೇಲೆ WSFR 68 into 0.9 61.2, 80 into 0.9 72, 56 into 0.8 44.8, 30 into 0.8 24, 20 into 0.7 14, 6 into 0.7 4.2. ಸೊ ಈ ರೀತಿ ನಾವು ಈ WSFR ಇಂಟು ಎಸ್ ಈ ಕಾಲಮನ್ನು ಮಾಡ್ಕೋಬೇಕು. ಆಮೇಲೆ ಇದನ್ನು ಟೋಟಲ್ ಮಾಡಬೇಕು. ಈಗ 10.8 ಪ್ಲಸ್ 61.2 ಪ್ಲಸ್ 72 ಪ್ಲಸ್ 44.8 ಪ್ಲಸ್ 24 ಪ್ಲಸ್ 14 ಪ್ಲಸ್ 4.2 231 ಬರ್ತದೆ. ಇದೇನಪ್ಪ ಅಂದರೆ WSFR ಇಂಟು ಎಸ್, ವುಮೆನ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್ ಇಂಟು ಸರ್ವೈವಲ್ ರೇಷಿಯೋ. ಅಗೇನ್ ಇಲ್ಲಿ ಫಾರ್ಮುಲಾಗೆ ಬರ್ತೀನಿ ನೋಡ್ರಿ. ನಾನು ಐ ಅಂದರೆ ಕ್ಲಾಸ್ ಇಂಟರ್ವಲ್, ದಟ್ ಇಸ್ 5 ಇಂಟು ಸಮೇಷನ್ WSFR. ಇದನ್ನ ತಗೋಬೇಡ್ರಿ ಈಗ. ಇಂಟು ಎಸ್ ಆಲ್ರೆಡಿ ಇಂಟು ಎಸ್ ಮಾಡಿರೋದನ್ನೇ ನಿಮ್ಮ ಕಡೆ ಅದ, ಹಾಗಾಗಿ ಇದನ್ನ ತಗೊಳ್ಬೇಕು. 231. ಸೊ 231 ದ್ಯಾಟ್ ವಿಲ್ ಬಿ ಇಂಟು 5 ಮಾಡಿದರೆ 1155 ಪರ್ 1000 ಫೀಮೇಲ್ಸ್ ಇದು. ಹಾಗಾಗಿ ಡಿವೈಡೆಡ್ ಬೈ 1000 ಮಾಡಬೇಕು. ಸೊ ಡಿವೈಡೆಡ್ ಬೈ 1000 ಮಾಡಿದಾಗ ನಮಗೆ ಸಿಗೋದು 1.155. ಸೊ 1.36 ಈಸ್ ಗ್ರಾಸ್ ರಿಪ್ರೊಡಕ್ಷನ್ ರೇಟ್. ನೆಟ್ ರಿಪ್ರೊಡಕ್ಷನ್ ಈಸ್ 1.155. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ಗ್ರಾಸ್ ರಿಪ್ರೊಡಕ್ಷನ್ ರೇಟ್ ಈಸ್ ಲೆಸ್ ದೆನ್ ನೆಟ್ ರಿಪ್ರೊಡಕ್ಷನ್. ನೆಟ್ ರಿಪ್ರೊಡಕ್ಷನ್ ರೇಟ್ ಅನ್ನು ನೋಡಿದಾಗ ಸರ್ವೈವಲ್ ರೇಟ್ ಹೆಚ್ಚಿದೆ ಅಂತೇಳಿ ನಾವು ಭಾವಿಸಬಹುದು. ಸೊ ಈ ರೀತಿ ಮಾಡಿದ್ರೆ ನಿಮಗೆ 10 ಮಾರ್ಕ್ಸ್ ಕೊಡ್ತಾರೆ. ಎಷ್ಟು ಸಿಂಪಲ್ ಮತ್ತೆ ಎಷ್ಟು ಈಸಿ ಅದ ನೋಡ್ರಿ. 4 ಕಾಲಮ್ ಕ್ವಶನ್ ಅನ್ನೇ ಬರಿತಾ ಇದ್ದೀನಿ. WSFR ವುಮೆನ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್, ಫೀಮೇಲ್ ಬರ್ತ್ಸ್ ಡಿವೈಡೆಡ್ ಬೈ ಫೀಮೇಲ್ ಪಾಪ್ಯುಲೇಷನ್, ಕಾಲಮ್ ನಂಬರ್ 3 ಡಿವೈಡೆಡ್ ಬೈ ಕಾಲಮ್ ನಂಬರ್ 2 ಇಂಟು 1000 ಮಾಡ್ಬೇಕು. ಅವಾಗ ಇದು ಸಿಗ್ತದ. ಇದೇನು ನಿಮಗೆ ಸಿಗ್ತದ, ಇದನ್ನ ಸರ್ವೈವಲ್ ರೇಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ WSFR ಇಂಟು ಎಸ್. ಆಮೇಲೆ ಗ್ರಾಸ್ ರಿಪ್ರೊಡಕ್ಷನ್ ರೇಟ್ ಫೈಂಡ್ ಮಾಡಬೇಕಾದ್ರೆ ಐ, ದಟ್ ಇಸ್ ಕ್ಲಾಸ್ ಇಂಟರ್ವಲ್ ಇಂಟು ಈಗ 5ನೇ ಕಾಲಮ್ ಟೋಟಲ್ ಮಾಡಿರ್ತಿರಲ್ಲ ಅದು. ಆಮೇಲೆ ನೆಟ್ ರಿಪ್ರೊಡಕ್ಷನ್ ರೇಟ್ ಬೇಕಾದ್ರೆ 5 ಸೇಮ್ ಐ ಅದರ ಕ್ಲಾಸ್ ಇಂಟರ್ವಲ್ 5 ಇಂಟು 6ನೇ ಕಾಲಮ್ ಇಂಟರ್ವಲ್ ಮಾಡಿರ್ತಿರಲ್ಲ ಅದು. ಸೊ 5 ಇಂಟು 231. ಆಮೇಲೆ ಇಲ್ಲಿ 5 ಇಂಟು 2 72. ದಿಸ್ ಈಸ್ GRR ಇಂಟು 5. ಇದನ್ನ NRR ಬೇಕಾದ್ರೆ 231 ಇಂಟು 5 ಈ ರೀತಿ ಮಾಡಬೇಕು. ಸೊ ನಿಮಗೆ 10 ಮಾರ್ಕ್ಸ್ ಈ ರೀತಿ ಈಸಿಯಾಗಿ ಸಿಕ್ಬಿಡ್ತದೆ. ಈ ಚಾಪ್ಟರ್ ನಲ್ಲಿ ಮತ್ತೊಂದು 10 ಮಾರ್ಕ್ಸ್ ಕ್ವಶನ್ ಅದು, ದಟ್ ಈಸ್ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ಸ್. ಟೌನ್ ಎ ಟೌನ್ ಬಿ ಅಂತೇಳಿ 2 ಲೊಕ್ಯಾಲಿಟಿಗಳನ್ನು ಕೊಡ್ತಾರೆ. ಅದನ್ನು ಕೂಡ ನಾವು 100% ಮಾಡುವ. 2ರಲ್ಲಿ ಒಂದು ಕ್ವಶನ್ 10 ಮಾರ್ಕ್ಸ್, ವೆರಿ ಈಸಿ ಅಂಡ್ ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ನಾನು ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ಸ್ ಕೂಡ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು ಎವ್ರಿಬಡಿ.